ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಧಾರವಾಡ ಜಿಲ್ಲಾ ಘಟಕವು ತನ್ನ ವಾರ್ಷಿಕ ಸರ್ವಸಾಧಾರಣ ಸಭೆಯೊಂದಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿವರ್ಷದಂತೆ ಈ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪ್ರದೀಪ್ ಎಂ ಪಾಟೀಲ್ ವಹಿಸಿದ್ದರು. ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಡಾಕ್ಟರ್ ಉಳ್ಳಾಗಡ್ಡಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಲು ಮೊಬೈಲ್, ವಾಚ್, ಬೈಕ್ ಅಥವಾ ಡ್ರೆಸ್ ಇತ್ಯಾದಿ ಕೊರತೆಗಳ ಬಗ್ಗೆ ಯೋಚಿಸುವ ಬದಲು ತಮ್ಮ ಗುರಿಯ ಸಾಧನೆಯತ್ತ ಒಲವು ಬೆಳೆಸಬೇಕು. ನಿಷ್ಠೆ ಮತ್ತು ಪರಿಶ್ರಮದಿಂದಲೇ ಯಶಸ್ಸು ಸಾಧ್ಯ. ಈ ಸಮಾರಂಭದ ಗಣ್ಯಾಧ್ಯಕ್ಷತೆ ವಹಿಸಿದಂತ
ವೀರಶೈವ ಲಿಂಗಾಯತ ಅಂತ ನಾವು ಹೇಳಿವಿ. ಸರ್ ಅವ್ರೇನು ಜನಾನು ಶಾಣೆ ಅದಾರ ಸರ್. ಈಗ ನಾವು ಹೇಳಿದಂಗೆ ಎಲ್ಲ ಬರ್ಸ್ತಾರ ಅಂತಿಲ್ಲ. ಹೌದು, ಯಾಕಂದ್ರೆ ಅವ್ರು ನೋಡ್ರಿ ಅವ್ರವ್ರ ಇದಿದ್ದಾವೆ. ಈಗ ನಾವು ಇಲ್ಲದೇವೆ ಇದನ್ನು ಹೇಳ್ತೀವಿ. ಮೊದಲು ನಾವೆಲ್ಲ ಸ್ವತಂತ್ರ ಹೋರಾಡಿದವರು. ಬಟ್ ನಾವು ಇಲ್ಲದೇ ಒಂದ ಮ್ಯಾಗ ನಾವು ಅದಕ್ಕೆ ನಾವು ಬದ್ದು ಇರ್ಬೇಕಾಗ್ತದೆ. ವೀರಶೈವ ಲಿಂಗಾಯತ ಅವ್ರವ್ರ ವಿಚಾರಧಾರೆಗಳು. ಈ ನಮ್ಮ ಬಸವತಪ್ಪ ತೋಟದ ಅಂತೇಳಿ ನಾವು ಕಮಿಟಿ ಆಗದ, ಅವ ಕಟ್ಟ ಬಸವಣ್ಣನ ಇದ್ದ. ಅವ್ನು ಹೆಂಗೆ ಬದಲಿ ಮಾಡೋಕ್ಕಾಗತ್ರಿ? ಅವ ಸಾಧ್ಯ ಇಲ್ಲ. ಅವ್ನು ಲಿಂಗಾಯತ ಅವ್ರ ಇದಕ್ಕೆ ನಾವು ಇದು ಮಾಡೋಕೆ ಆಗೋದಿಲ್ಲ. ನಮ್ಮ ನಮ್ಮ ಮಹಾಸಭಾದ ಏನೈತಿ ಅದನ್ನು ನಾವು ಮಾಡ್ತೇವೆ. ಅದು ಅವ್ರವರಿಗೆ ಅವ್ರ ವೈಯಕ್ತಿಕ ವಿಚಾರ ಇರ್ತದೆ. ಅದ ಅವ್ರಿಗೆ ರಾಜೀನಾಮೆ ಕೊಡಿಸ್ರಿ, ಅವ್ರನ್ನೇ ಹಾಕ್ತೀವಿ. ಅದನ್ನ ಅವ್ರು ಹೇಳಿದ್ರಿ, ನಿಮ್ಮ ಮ್ಯಾಗಿನ ರಾಜ್ಯದ ಇವ್ರಿಗೆ ಹೇಳ್ರಿ, ಲೀಡ್ರುಗಳು ಸ್ವಾಮಿಗಳು ಒಂದಾಗಂತ ಹೇಳ್ರಿ. ಈಗ ಎಲ್ಲ ಸ್ವಾಮಿಗಳು ನಮಗೆ ಬೇಕು ರೀ. ಒಬ್ಬ ಸ್ವಾಮಿಗಳು ಲಿಂಗಾಯತ ಬರ್ಸ್ ಅಂತಾರೆ, ಒಂದು ಸ್ವಾಮಿಗಳು ಹಿಂದೂ ಬರ್ಸ್ ಅಂತಾರೆ. ಏನು ಬರ್ಸ್ಬೇಕಂದ್ರೆ ಜನರು ಕನ್ಫ್ಯೂಸ್ ಆಗೈತೆ ಸರ್. ನಮ್ಮ ಸಮಾಜ ಭಾಳ ಕನ್ಫ್ಯೂಸ್ ಆಗೈತೆ. ಆಮೇಲೆ ಈಗ ಜಾತಿ ಗಣತಿಗೆ ಬಂದಾಗ ರೀ ಅವ್ರು ಈ ಥರ ಕಾಲಮ್ ಐತಿ ಅಲ್ಲಿ ಇದು ಮಾಡೋದು ಹೇಳವಲ್ರ. ಹಿಂದೂ ಐತ್ರಿ ಇದ್ರಾಗ ಬೇರೆ ಇಲ್ಲ ಅಂತೇಳಿ ನನಗೆ MLA ಅವ್ರು ಫೋನ್ ಮಾಡಿದ್ರು ನಮ್ಮ ವಿಷಯಕ್ಕೆ ಅಂತ ಹೇಳಿ. ಅವ್ರು ಗೌಡ್ರು ಹಿಂಗೆ ನಾತಾರಲ್ಲ ಕೋಡ್ ಫೋನ್ ಹಂಗೆ ಅಲ್ಲಿ ಸರ್ ಈ ಥರ ಕಾಲಮ್ ಐತಿಲ್ಲೋ ಅಲ್ಲ ಐತ್ರಿ ಮತ್ತು ಅದನ್ನು ಹೊಡಿಯಲ್ಲ. ಈಗ ನೀವು ಹಿಂದೂ ಅಂತ ಬಸ್ ಕಳಿಸ್ಯಾರ ನಿಮ್ಗಂತ ಹಂಗೆ ಮಾಡಬೇಡ್ರಿ. ಆಪ್ಷನ್ ಅವ್ರಿಗೆ ಬಿಡ್ರಿ. ನಾವು ಅವ್ರು ಇನ್ನೂ ಬರ್ತಂತಲ್ಲ ಅವ್ರು ಏನು ಬರ್ತಾರಲ್ಲ ಇಲ್ಲರಿ, ನಮಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಏನು ಮಾಡ್ತೀವಿ ಸರ್ ಈ ಗಂಟಿ ಒಂದು ಎಲ್ಲ ಮಾಹಿತಿ ಕೊಟ್ಟರು. ಹಾಂ ಸರ್, ಇನ್ನೊಂದಿಲ್ಲ ರೀ, ಕೊರತೆ ಐತ್ರಿ. ಜನರಿಗೆ ಗೊತ್ತಿಲ್ಲ ಏನು ಬರ್ಸ್ಬೇಕು ಅನ್ನೋದು ಮುಂದೆ ಸಡನ್ ಬಂದುಬಿಡ್ತಿದೆ. ಈಗ ನಾವು ನಮ್ಮ ಮನೆಯಾಗಿದ್ದೀವಿ, ನಮ್ಮ ಮನೆ ಒಂದು ಹುಡುಗರು ಬಿಟ್ಟು ಬಿಡ್ರಿ ಗಂಟೆ ಅವ್ರು ಜೋಡಿ. ಅವ್ರಿಗೆ ಅಂದರೆ ಆಪ್ರೇಟ್ ಮಾಡೋಕೆ ಬರ್ತಿದ್ದಿಲ್ಲ. ನಮ್ಮ ಹುಡುಗರು ಕಳಿಸಿದ್ವಿ, ಅಲ್ಲಿ ಹೇಳಿ ಬರ್ಸ್ಪ ಅಂತ ನಾವು ಹಿಂಗೆ ಹೇಳಿದ್ವಿ. ಹಂಗೆ ಎಲ್ಲರೂ ಏನು ಮಾಡೋಕ್ಕಾಗತ್ತೆ ಸರ್. ಆದರೆ DC ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಇದ್ರ ಬಗ್ಗೆ ಮಾಹಿತಿ ಬರೋಬ್ಬರಿ ಇಲ್ಲ. ಆದರೆ ಜನರಿಗೂ ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಈಗ ಬರ್ತಾರೆ, ನೀವು ಇದನ್ನು ಮಾಡಿರಿ. ಪೇಪರ್ ಎಷ್ಟು ಮಂದಿ ಓದ್ತಾರೆ ಸರ್ ಪೇಪರ್. ಈಗ ನಾವು ಹೊರಗೆ ಅಡ್ಡಾಡ್ತೀವಿ ನೋಡ್ತೀವಿ. ಈಗ ಇಲ್ಲೇ ಧಾರವಾಡದಾಗ ಏನಾಯ್ತು ಗೊತ್ತಿಲ್ಲ, ಹುಬ್ಳಿಯಾಗ ಏನಾಗಿತ್ತು ಮಂದಿಗೆ ಗೊತ್ತಿಲ್ಲ. ಅದಕ್ಕೆ ಅದು ಕನ್ಫ್ಯೂಸ್ ಆಗೈತೆ ಸರ್. ನಮ್ಗೆ ದೊಡ್ಡ ಕನ್ಫ್ಯೂಷನ್.